ಆತ್ಮೀಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಈಗ ಬಾಸ್ಟನ್ ನಗರದಲ್ಲಿ ಅದರ ಸಮೀಪ ಆನಿಸ್ಕ್ವಾಮ್ ಅಂತಕ್ಕಂಥ ಸ್ಥಳದಲ್ಲಿ ಪ್ರೊಫೆಸರ್ ರೈಟ್ರನ್ನ ಭೇಟಿ ಮಾಡಿದ್ದು, ಆನಂತರ ಆ ರೈಟ್ ಫ್ಯಾಮಿಲಿಗೆ ತುಂಬ ಆತ್ಮೀಯರಾಗ್ತಾರೆ ಸ್ವಾಮೀಜಿಯವರ ವ್ಯಕ್ತಿತ್ವದಿಂದ ಅವರ ಇಡೀ ಕುಟುಂಬ ತುಂಬ ಪ್ರಭಾವಿತ ಆಗ್ತದೆ. ಜಾನ್ ಹೆನ್ರಿ ರೈಟ್ ಅವರ ಪತ್ನಿ ವಿವೇಕಾನಂದರ ಬಗ್ಗೆ ಹೇಳುವಂತ ಒಂದು ಮಾತನ್ನು ನಾವು ಗಮನಿಸಿದಾಗ ಬಹಳ ಸಂತೋಷ ಆಗುತ್ತೆ. ಮತ್ತು ಜೊತೆಗೆ ವಿವೇಕಾನಂದರ ವ್ಯಕ್ತಿತ್ವದ ಅಗಾಧತೆ, ಅದರ ಪರಿಚಯ ಅಷ್ಟು ಕಡಿಮೆ ಸಮಯದಲ್ಲಿ ಅವಳಿಗೆ ಹೇಗಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ನಮಗೆ ಸಿಗುತ್ತೆ. ಅವಳು ಹೇಳ್ತಾಳೆ, he is about 30 years old in time, ages in civilization. ಅವರು ನಮಗೆ ವಯಸ್ಸಿನಲ್ಲಿ ಕಾಲಗತಿ ಪ್ರಕಾರ 30 ವಯಸ್ಸಾದರೂ ಕೂಡ ವಿವೇಕಾನಂದರಿಗೆ ಅವಾಗ 30 ವಯಸ್ಸು, ಆದರೆ ಸಂಸ್ಕೃತಿ ದೃಷ್ಟಿಯಲ್ಲಿ ಅವರು ಯುಗಗಳಷ್ಟು ನಮಗಿಂತ ಹಿರಿಯರು ಅಂತ ಅವಳು ಬರೀತಾಳೆ. ಹೀಗೆ ಬರಿಬೇಕಂದ್ರೆ ಕೇವಲ ಕೆಲವೇ ದಿನಗಳಲ್ಲಿ ಆ ಮಾತು ಅವಳಿಂದ ಬರಬೇಕು ಅಂತಂದ್ರೆ ವಿವೇಕಾನಂದರ ಜ್ಞಾನ, ವಿವೇಕಾನಂದರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದ್ರ ಸುಮ್ಮನೆ ನಾವು ಕಲ್ಪನೆ ಮಾಡಬೇಕು ಮತ್ತು ಭಾವಿಸ್ಬೇಕು. ಭಾವಿಸ್ತಾ ಇಂಥ ಮಹಾ ಪುರುಷನ ಸಂಸರ್ಗ ನಮಗೆ ಬಂತಲ್ಲ ಅನ್ನುವುದನ್ನ ನೆನೆತಾ ಇರಬೇಕು. ಆ ಭಾಗ್ಯವನ್ನ ನೆನೆದು ಸಂತೋಷ ಪಡ್ತಾ ಇರಬೇಕು. ವಿವೇಕಾನಂದರ ಪ್ರತಿಯೊಂದು ಘಟನೆಯನ್ನು ಕೂಡ ನಾವು ಓದಿದಾಗ ನಾವು ಭಾವಿಸ್ಬೇಕಾಗಿತ್ತು, ಹೀಗೆ ಇಂಥ ಭಾಗ್ಯ ನಮಗೆ ಲಭಿಸ್ತಲ್ಲ ಅನ್ನುವಂಥದ್ದೇ. ಹೀಗೆ ವಿವೇಕಾನಂದರು ಅಲ್ಲಿ ರೈಟರ ಪರಿಚಯಸ್ಥರು ಮತ್ತೆ ಆ ಕೆಲವೇ ದಿನಗಳಲ್ಲಿ ಸುತ್ತಮುತ್ತಲೆಲ್ಲ ಬಹಳ ಪ್ರಸಿದ್ಧರಾಗ್ತಾರೆ. ಬೇರೆ ಬೇರೆ ಒಂದಷ್ಟು ಮಹಿಳಾ ಸಂಘಗಳಲ್ಲಿ ಅವರಿಗೆ ವಿವೇಕಾನಂದರಿಗೆ ಮಾತನಾಡೋದಕ್ಕೆ ಆಹ್ವಾನ ಬರುತ್ತೆ. ವಿವೇಕಾನಂದ ನೋಡಿ, ಚಿಕಾಗೋ ಭಾಷಣಕ್ಕಿಂತ ಮೊದಲು ಕೂಡ ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ವಿವೇಕಾನಂದರು ಮಾತನಾಡಿ ಆ ಪ್ರದೇಶದಲ್ಲೆಲ್ಲ, ಬೋಸ್ಟನ್ ನಗರದ ಸುತ್ತಮುತ್ತಲೆಲ್ಲ ವಿವೇಕಾನಂದರು ಅತ್ಯಂತ ಪ್ರಸಿದ್ಧರಾಗ್ತಾರೆ. ಹೀಗೆ ಆದ ನಂತರ ಅಲ್ಲಿಂದ ಅವರು ಈಗ ಶಿಕಾಗೋದ ಕಡೆಗೆ ಅವರ ಈ ವಿಶ್ವಧರ್ಮ ಸಮ್ಮೇಳನದ ದಿನ ಹತ್ತಿರ ಬರ್ತಾ ಇದ್ದಂತೆ ವಿವೇಕಾನಂದರು ಅಲ್ಲಿಗೆ ತೆರಳುತ್ತಾರೆ. ಆದರೆ ಅಲ್ಲಿ ಒಬ್ಬಳು ಮಹಿಳೆ ವಿವೇಕಾನಂದರಿಗೆ ಒಂದು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗೆ ಈ ಜಾನ್ ಹೆನ್ರಿ ರೈಟ್ರ ಪರಿಚಯಸ್ಥರು ಅಲ್ಲಿ ಒಂದು ಮನೆಯ ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ. ಆದ್ರೆ ವಿವೇಕಾನಂದರಿಗೆ ಅಲ್ಲಿ ಬಂದಾಗ ಏನೋ ಆಗಿ ಆ ವಿಳಾಸದ ಪತ್ರ ಕೂಡ ಕಳೆದು ಹೋಗುತ್ತೆ. ಹೀಗೆ ಗೊಂದಲಕ್ಕೀಡಾಗ್ತಾರೆ ವಿವೇಕಾನಂದರು. ಹಾಗೆ ಗೊಂದಲಕ್ಕೀಡಾಗಿ ಎಲ್ಲಿ ಕಳೆಯುವುದು ಅಂತ ಗೊತ್ತಾಗದೆ, ಇನ್ನು 2 ದಿನ ಇದೆ ವಿಶ್ವಧರ್ಮ ಸಮ್ಮೇಳನ ಅನ್ನುವಾಗ 2 ದಿನ ಮೊದಲು ಒಂದು ರೈಲ್ವೆ ಗೂಡ್ಸ್ ವ್ಯಾಗಿನ್ನಲ್ಲಿ ತಮ್ಮ ರಾತ್ರಿಯನ್ನ ಕಳೀತಾರೆ. ಕೊನೆಗೆ ಎಲ್ಲಿ ಹೋಗ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಇವರ ಭಾಷೆ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಇವ್ರು ಕೇಳ್ತಾ ಇರ್ತಕ್ಕಂಥ ಇದು ಅವರಿಗೆ ಅರ್ಥವೇ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ತೆವಳುಕೊಂಡು ಸ್ವಾಮೀಜಿ ಅವರು ಹಾಗೆ ನಡ್ಕೊಂಡು ಈ ಒಂದು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಒಂದು ರಸ್ತೆಯ ಮುಂದೆ ಒಂದು ಬೆಂಚ್ ಇರ್ತಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ ರಸ್ತೆಯ ಈ ಕಡೆಗೆ ಭಾಗದಲ್ಲಿ ಒಂದು ದೊಡ್ಡ ಅಗರ್ಭ ಶ್ರೀಮಂತರ ಮನೆ ಅಲ್ಲಿರ್ತದೆ. ಆ ಮನೆಯಿಂದ ಒಬ್ಬಳು ಮಹಿಳೆ ಹೊರಗಿನಿಂದ ಬಂದು ಇವರನ್ನ ನೋಡ್ತಾಳೆ. ನೋಡಿ, ಭಗವಂತ ಹೇಗೆ ತನ್ನ ಭಕ್ತರನ್ನ ಕಾಪಾಡ್ತಾನೆ, ಭಗವತ್ ಶಕ್ತಿ ನಮ್ಮೊಂದಿಗೆ ಕೆಲಸ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಒದಗಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಕೂಡ ನಮಗೆ ಸಾಕ್ಷಿ. ಅವಳು ಮಹಿಳೆ ಬಂದು ವಿವೇಕಾನಂದರನ್ನ ಕೇಳ್ತಾಳೆ, ನೀವು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದವರ ಅಂತ ನೇರವಾಗಿ ಕೇಳ್ತಾಳೆ. ಆವಾಗ ಹೌದು ಅಂತೇಳಿ ವಿವೇಕಾನಂದ ಹೇಳಿದಾಗ ಬಹಳ ಸಂತೋಷದಿಂದ, ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಕೇಳಿದಾಗ, ಹೀಗೆ ನನಗೆ ಯಾರು ಪರಿಚಿತರಿಲ್ಲ, ನನ್ನ ಅಡ್ರೆಸ್ ಚೀಟಿ ಕೂಡ ಕಳೆದು ಹೋಗ್ಬಿಟ್ಟಿದೆ ಅಂತ ಹೇಳಿದಾಗ, ನಮ್ಮ ಮನೆಯಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ವಿವೇಕಾನಂದರನ್ನ ತಮ್ಮ ಮನೆಗೆ ಆಹ್ವಾನಿಸ್ತಾಳೆ. ಅದೇ ವಿವೇಕಾನಂದರ ಮುಂದೆ ಅದ್ಭುತವಾದಂಥ ಕೇಂದ್ರ ಸ್ಥಾನ ಆಗುವಂಥದ್ದು. ಆ ಮನೆ ಹೇಲ್ ಕುಟುಂಬ ಅಂತ ಅದರ
ಫ್ಯಾಮಿಲಿಯವರ ಹೆಸರು. ಆ ಮಹಿಳೆ ಹೀಗೆ ತಮ್ಮನ್ನ ಅಲ್ಲಿಗೆ ಆಹ್ವಾನಿಸಿ ಆ ಮನೆಯ ಯಜಮಾನರು ಎಲ್ಲರೂ ಕೂಡ ಅವರಿಬ್ಬರು ಹೆಣ್ಮಕ್ಳು ತುಂಬಾ ಆಪ್ತರಾಗ್ತಾರೆ. ಹೇಲ್ ಸಿಸ್ಟರ್ಸ್ ಅಂತೇಳಿ ಸ್ವಾಮಿ ವಿವೇಕಾನಂದರು ಅವ್ರನ್ನ ಕರಿತಾ ಇರ್ತಾರೆ. ಆ ಮನೆ ಅಲ್ಲಿ ವಾಸವಾಗಿದ್ದು ನಂತರ ಅವರು ಮಾರನೇ ದಿನ ಅಮೆರಿಕದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ.